ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವೇನೋ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಾಮೆಂಟ್ ಮೂಲಕವಾಗಿ ತಿಳಿಸಬಹುದು. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಹಾಗೂ ನಮ್ಮ ಪ್ರತಿದಿನ ನಡೆಯುವಂತಹ ಪ್ರಾರ್ಥನೆಗಳಿಗೆ, ರಾಮನಗರದಲ್ಲಿ ನಡೆಯುವ ಪ್ರತಿ ತಿಂಗಳ ಕೂಟಕ್ಕೆ ಭಾಗವಹಿಸಲು ಇಚ್ಛೆ ಇರುವುದಾದ್ರೆ, ಪ್ರತಿ ತಿಂಗಳು 30ನೇ ತಾರೀಕಿನಂದು ರಾಮನಗರದಲ್ಲಿ ಪ್ರಾರ್ಥನಾ ಕೂಟ ಇರ್ತದೆ. ನೀವು ಭಾಗವಹಿಸುವುದಾದ್ರೆ ನಾವು ನಿಮಗಾಗಿ ಪ್ರಾರ್ಥಿಸ್ತೇವೆ. ಈ ದಿನದ ಸಂದೇಶ ಯಾವುದಾಗಿದೆ ಎಂಬುದಾಗಿ ನೋಡುವುದಾದ್ರೆ, ಸ್ತುತಿಯು ನಿಮ್ಮ ಸ್ಥಿತಿಯನ್ನು ಬದಲಾಯಿಸುವಂತದ್ದಾಗಿದೆ. ಸ್ತುತಿಯು ನಿನ್ನ ಸ್ಥಿತಿಯನ್ನ ಬದಲಾಯಿಸುತ್ತದೆ. ಸತ್ಯವೇದದಲ್ಲಿ ನಾವು ನೋಡುವಾಗ ಅನೇಕ ಭಕ್ತರು ದೇವರನ್ನ ಸ್ತುತಿ ಮಾಡಿದರು. ಅವರು ಸ್ತುತಿ ಮಾಡಿದ ಕಾರಣ ಅವರ ಜೀವಿತದಲ್ಲಿ ದೇವರ ಆಶೀರ್ವಾದವನ್ನ, ದೇವರು ಅವರ ಜೀವಿತದಲ್ಲಿದ್ದಂತ ಸ್ಥಿತಿಯನ್ನ ಬದಲಾವಣೆ ಮಾಡಿದ್ರು. ಈ ಸಂದೇಶವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕುಟುಂಬ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ನಾವು ಸ್ತೋತ್ರ ವಂದನೆಗಳನ್ನ ಸಲ್ಲಿಸೋರಾಗಿದ್ದೇವೆ. ಈ ವಿಷಯವನ್ನ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್ ಆಮೇನ್. ನಾವಿಂದು ನೋಡುವುದಾದ್ರೆ, ಕ್ರೈಸ್ತಿಯ ಜೀವಿತದಲ್ಲಿ ನಮಗೆ ಕೆಲವೊಂದು ಮುಖ್ಯವಾಗಿರುವಂತಹ ಆತ್ಮಿಕವಾದಂತಹ ಅಭ್ಯಾಸಗಳಿರ್ತದೆ. ಅದನ್ನ ನಾವು ಪ್ರತಿದಿನ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡಿರ್ತೇವೆ. ಪ್ರಾರ್ಥನೆ ಮಾಡುವಂಥದ್ದು, ಸತ್ಯವೇದವನ್ನ ಓದುವಂಥದ್ದು, ದೇವರಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದು, ಹೀಗೆ ಅನೇಕ ವಿಷಯಗಳನ್ನ ನಾವು ಮಾಡುವವರಾಗಿದ್ದೇವೆ. ಈ ಎಲ್ಲವೂ ಕೂಡ ನಮ್ಮ ಜೀವಿತದಲ್ಲಿ ನಮ್ಮನ್ನ ಆತ್ಮಿಕವಾಗಿ ಹೆಚ್ಚಾಗಿ ಬೆಳೆಸಲಿಕ್ಕೆ ಸಹಾಯಕರವಾಗಿರುವಂತದ್ದಾಗಿದೆ. ಆದ್ರೆ ನಮ್ಮಲ್ಲಿ ಒಂದು ಕೊರತೆ ಆಗಿರುವಂತ ವಿಷಯ ಏನಂದ್ರೆ, ಅನೇಕರಲ್ಲಿ ಸ್ತುತಿ. ಎಷ್ಟೋ ಸಮಯದಲ್ಲಿ ದೇವರನ್ನ ಸ್ತುತಿಸುವುದನ್ನ ಮರೆತು ಹೋಗ್ತೇವೆ. ನಮಗೆ ದೇವರನ್ನ ಸ್ತುತಿಸುವಂತ ಅಭ್ಯಾಸ ನಮ್ಮ ಜೀವಿತದಲ್ಲಿ ಇರೋದಿಲ್ಲ. ಆದ್ರೆ ಕಠಿಣ ಪರಿಸ್ಥಿತಿಗಳು ಬರುವಾಗ, ನಮ್ಮ ಜೀವಿತದಲ್ಲಿ ಅನೇಕ ಹೋರಾಟಗಳು ಬರುವಾಗ ನೀವು ಸ್ತುತಿಸಿ ನೋಡಿರಿ. ಸ್ತುತಿ ಎಂಬುದಾಗಿರುವುದಾದ್ರೆ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವಂಥದ್ದು. ನಮ್ಮ ಸ್ಥಿತಿಯಲ್ಲಿ, ನಮಗೆ ಹಾದು ಹೋಗ್ತಾ ಇರುವ ನಾವು ಕಷ್ಟದ ಪರಿಸ್ಥಿತಿಯಲ್ಲಿ, ದುಃಖದ ಪರಿಸ್ಥಿತಿಯಲ್ಲಿ, ವೇದನೆಯ ಪರಿಸ್ಥಿತಿಯಲ್ಲಿ ದೇವರ ನಾಮವನ್ನ ಘನಪಡಿಸುವವರಾಗಬೇಕು. ದೇವರನ್ನ ನಾವು ಮಹಿಮೆ ಪಡಿಸುವವರಾಗಬೇಕು. ದೇವರಿಗೆ ನಾವು ಸ್ತೋತ್ರ ಹೇಳುವಾಗ, ದೇವರ ನೀನು ಒಳ್ಳೆಯವನಾಗಿದ್ಯಾ, ನೀನು ಒಳ್ಳೆಯದನ್ನ ಮಾಡ್ತಾ ಇದೆಯಾ ಎಂಬುದಾಗಿ ನಮ್ಮ ಕಷ್ಟದ ಪರಿಸ್ಥಿತಿಯಲ್ಲೂ ನಾವು ಸ್ತುತಿಸುವುದಾದರೆ ಕರ್ತನ ಒಂದು ಬಿಡುಗಡೆಯನ್ನು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಸಹಾಯಕರವಾಗ್ತದೆ. ನಾವು ನೋಡುವುದಾದ್ರೆ, ಸ್ತುತಿಯನ್ನ ನಾವು ಯಾಕೆ ಮಾಡಬೇಕಂದ್ರೆ, ಸ್ತುತಿಯು ನಮ್ಮ ಆತ್ಮವನ್ನ ಧೈರ್ಯ ಪಡಿಸುವಂತದ್ದಾಗಿದೆ. ಸ್ತುತಿಯು ನಮ್ಮ ಜೀವಿತದಲ್ಲಿ ಇರುವಂತಹ ಅನೇಕ ಸಮಸ್ಯೆಗಳಲ್ಲಿ ನಾವು ಸೋತ್ ಹೋಗುವಾಗ, ನಾವು ಬಳಲಿ ಹೋಗುವಾಗ, ನಮ್ಮ ಹೃದಯ ಕುಗ್ಗಿ ಹೋಗುವಾಗ ನಾವು ಕರ್ತನನ್ನ ಸ್ತುತಿಸುವುದಾದರೆ, ನಾವು ದೇವರನ್ನ ಕೊಂಡಾಡುವುದಾದರೆ ನಮ್ಮ ಮನವು, ನಮ್ಮ ಆತ್ಮವು ಕರ್ತನಲ್ಲಿ ಬಲಗೊಳ್ಳುವಂತದ್ದಾಗಿದೆ. ಅದಕ್ಕೆ ಕೀರ್ತನೆಗಾರನು 42ನೇ ಕೀರ್ತನೆ 5 ಮತ್ತು 6ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ, ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ, ನಾನು ಇನ್ನು ಆತನನ್ನು ಸ್ತುತಿಸುತ್ತಿರುವೆನು. ಎಂತಹ ಕೀರ್ತನೆ ನೋಡಿ. ದೇವರ ವಾಕ್ಯದಲ್ಲಿ ನಮ್ಗೆ ತಿಳಿಸ್ತಾ ಇದೆ, ನನ್ನ ಮನವೇ ನೀನ್ ಯಾಕೆ ಕುಗ್ಗಿ ಹೋಗಿದೀಯಾ. ಕೊರಹಿನ್ನನ ಕೀರ್ತನೆ ಇದಾಗಿದೆ. ಅದರಲ್ಲಿ ನಾವು ನೋಡ್ತೇವೆ, ದೇವರನ್ನ ನಿರೀಕ್ಷಿಸು. ನಿಮ್ಮ ದುಃಖ ಪರಿಸ್ಥಿತಿಯಲ್ಲಿ, ವೇದನೆಯ ಪರಿಸ್ಥಿತಿಯಲ್ಲಿ ಈ ವಾಕ್ಯದ ಪ್ರಕಾರ ನಾವು ದೇವರನ್ನ ನಿರೀಕ್ಷಿಸಬೇಕು. ಯಾವುದೇ ಪರಿಸ್ಥಿತಿಗಳ ಅಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು, ಆದರೆ ದೇವರನ್ನ ನಿರೀಕ್ಷಿಸಿರಿ. ಯಾಕೆಂದ್ರೆ ಆತನು ನಮಗೆ ರಕ್ಷಕನು ಮತ್ತೆ ದೇವರಾಗಿದ್ದಾನೆ. ರಕ್ಷಕನು ನಮ್ಮ ಜೀವಿತದಲ್ಲಿ ಇರುವಾಗ, ನಮಗೆ ಬರುವ ಸಮಸ್ಯೆಗಳಲ್ಲಿ, ನಮಗೆ ಬರುವ ಅಪಾಯಗಳಲ್ಲಿ ಆತನು ನಮ್ಮನ್ನ ಕೈ ಬಿಡ್ತಾನ? ಎಂದಿಗೂ ಇಲ್ಲ. ಹಾಗೆ ಆತನು ನಮ್ಮ ದೇವರಾಗಿದ್ದಾನೆ. ಹಾಗೆ ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಕೆಳಗಿನ ವಚನದಲ್ಲಿ ನಾವು ಓದ್ತೇವೆ, ನಾನು ಇನ್ನು ಆತನನ್ನ ಸ್ತುತಿಸುತ್ತಿರುವೆನು, ನಾನು ಆತನನ್ನೇ ಸ್ತುತಿಸುತ್ತಿರುವೆನು ಎಂಬುದಾಗಿ ವಾಕ್ಯವು ಹೇಳುವಂತದ್ದಾಗಿದೆ. ಹಾಗಾದ್ರೆ ದೇವರ ಸಮ್ಮುಖದಲ್ಲಿ ನಾವು ದೇವರನ್ನ ಸ್ತುತಿಸುವಾಗ ನಮ್ಮ ಕುಗ್ಗಿ ಹೋದ ಮನವು, ನಮ್ಮ ಕುಗ್ಗಿ ಹೋದಂತಹ ಪರಿಸ್ಥಿತಿ ಆಗಿರಬಹುದು, ಅಥವಾ ನಮ್ಮಲ್ಲಿರುವ ವ್ಯಥೆ ಆಗಿರಬಹುದು, ದುಃಖ ಆಗಿರಬಹುದು, ಅದನ್ನ ನಮ್ಮ ರಕ್ಷಕನು, ನಮ್ಮ ಒಡೆಯನು, ದೇವರು ಆಗಿರುವಂತ ಆತನ ಮುಂದೆ ಹೋಗಿ ಆತನನ್ನ ಕೊಂಡಾಡುವಾಗ, ಆತನನ್ನ ಸ್ತುತಿಸುವಾಗ ನಮ್ಮ ಆತ್ಮವು ಬಲಗೊಳ್ಳುವಂತದ್ದಾಗಿದೆ. ನೋಡುವುದಾದರೆ ಈ ದಿನಗಳಲ್ಲಿ ನಮ್ಮನ್ನು ಕುಗ್ಗಿಸುವಂತ ಅನೇಕ ಕಾರ್ಯಗಳು ಲೋಕದಲ್ಲಿ ಕಾಣಬಹುದು.
ಆದರೆ ಕೀರ್ತನೆ 42 ನಮಗೆ ನೆನಪಿಸುವಂಥದ್ದು ಏನಾಗಿದೆ ಅಂದ್ರೆ, ನಾವು ಕರ್ತನನ್ನ ಸ್ತುತಿಸುವಾಗ it reminds us to both praise God and remember what he has done in our life when we are down. ದೇವರ ವಾಕ್ಯ ಹೇಳ್ತಾ ಇದೆ, 42ನೇ ಕೀರ್ತನೆ ನಮಗೆ ಏನನ್ನ ತಿಳಿಯಪಡಿಸ್ತಾ ಇದೆ ಅಂದ್ರೆ, ಎರಡು ವಿಷಯಗಳನ್ನ ತಿಳಿಯಪಡಿಸ್ತದೆ. ನಾವು ಮೊದಲು ದೇವರನ್ನ ಸ್ತುತಿಸಬೇಕು. ಎರಡನೇದಾಗಿ ಆತನು ನಮ್ಮ ಜೀವಿತದಲ್ಲಿ ಮಾಡಿರುವಂತ ಎಲ್ಲಾ ಕಾರ್ಯಗಳನ್ನ ನಾವು ನೆನಪಿನಲ್ಲಿಟ್ಟುಕೊಂಡು ಆತನನ್ನ ನಾವು ಸ್ತುತಿಸಬೇಕು. ನಾವು ಕುಗ್ಗಿ ಹೋದಾಗ ಆತನು ನಮ್ಮ ಜೀವಿತದಲ್ಲಿ ಮಾಡಿದಂತ ಅದ್ಭುತ ಕಾರ್ಯಗಳನ್ನ ನೆನೆಸಿ ನಾವು ಸ್ತುತಿಸಬೇಕು. ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಬರುವಾಗ ಆತನನ್ನ ಸ್ತುತಿಸಬೇಕು. ನಾವೇನ್ ಮಾಡ್ತೇವೆ? ಸಮಸ್ಯೆ ಇಲ್ಲದೆ ಇರುವಾಗ ಆತನು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳನ್ನ ನೆನೆಸಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಆದ್ರೆ ನೀವು ಒಂದು ಸಮಸ್ಯೆಯಲ್ಲಿ, ಇಕ್ಕಟ್ಟಿನಲ್ಲಿ ಹಾದು ಹೋಗುವಾಗ ದೇವರನ್ನ ಸ್ತುತಿಸ್ತಾ ಇದ್ದೀರಾ? ಹೀಗೆ ಒಬ್ಬ ಭಕ್ತನು ಸ್ತುತಿ ಮಾಡಿದ, ಅವನೇ ಯೋಬನಾಗಿದ್ದಾನೆ. ನಾವು ಯೋಬನ ಜೀವಿತದಲ್ಲಿ ನೋಡುವುದಾದ್ರೆ, ಈಗಿರುವಂತ ಎಲ್ಲಾ ಶ್ರೀಮಂತರಿಗಿಂತ ದುಪ್ಪಟ್ಟಾದ ಬಹಳ ಶ್ರೀಮಂತನಾದ ವ್ಯಕ್ತಿ. ಬಹಳ ಶ್ರೀಮಂತನಾದ ವ್ಯಕ್ತಿಯ ಜೀವಿತದಲ್ಲಿ ಇರುವುದು ಎಲ್ಲವನ್ನ ಕೂಡ ಅವನು ಕಳಕೊಂಡನು. ಆ ಸಮಯದಲ್ಲಿ ಅವನ ಜೀವಿತದಲ್ಲಿ ಕಳಕೊಂಡಾಗ ದೇವರ ಸಮ್ಮುಖದಲ್ಲಿ ಅವನು ದೇವರಿಗೆ ಸ್ತುತಿ ಮಾಡ್ತಾ ಇದ್ದಾನೆ. ನಾವು ಸ್ತುತಿ ಯಾಕೆ ಮಾಡ್ತೇವೆ? ಏನಾದ್ರೂ ದೇವರಿಂದ ಒಳ್ಳೆಯದನ್ನ ಹೊಂದಿಕೊಳ್ಳುವಾಗ ದೇವರಿಗೆ ಸ್ತುತಿ ಮಾಡ್ತೇವೆ. ಆತನು ನಮ್ಮ ಜೀವಿತದಲ್ಲಿ ಮಾಡಿರುವಂತ ಒಳ್ಳೆ ಕಾರ್ಯಗಳನ್ನ, ಉಪಕಾರಗಳನ್ನ ಸ್ಮರಿಸಿ ಆತನಿಗೆ ಸ್ತುತಿ, ಸ್ತೋತ್ರ, ಕೃತಜ್ಞತೆ ಸಲ್ಲಿಸ್ತೇವೆ. ಥ್ಯಾಂಕ್ಸ್ ಗಿವಿಂಗ್ ಕೊಡ್ತೇವೆ, ಗ್ರಾಟಿಟ್ಯೂಡ್ ಸಲ್ಲಿಸ್ತೇವೆ. ಆದರೆ ಯೋಬನ ಜೀವಿತದಲ್ಲಿ ಎಲ್ಲಾ ಕಳ್ಕೊಂಡಿದ್ದಾನೆ. ಈಗ ಅವನು ಸ್ತೋತ್ರ ಸಲ್ಲಿಸ್ತಾ ಇದ್ದಾನೆ, ಪ್ರೈಸ್ ಮಾಡ್ತಾ ಇದ್ದಾನೆ ದೇವರನ್ನ. ನಮ್ಮ ಜೀವಿತದಲ್ಲಿ ಏನೋ ಕೊಟ್ಟಾಗ ಅಲ್ಲ ದೇವರನ್ನ ಸ್ತುತಿಸುವಂಥದ್ದು, ಎಲ್ಲಾ ಸಮಯದಲ್ಲೂ ಕೂಡ ನಾವು ಕರ್ತನನ್ನ ಸ್ತುತಿಸಬೇಕು. ಯೋಬನ ಪುಸ್ತಕ 1ನೇ ಅಧ್ಯಾಯ 21-22ನೇ ವಚನವನ್ನ ನೀವು ಓದುವುದಾದರೆ, ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯೆಹೋವನು ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು. ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಎಂತಹ ಅದ್ಭುತವಾಗಿ ದೇವರನ್ನ ಸ್ತುತಿ ಮಾಡ್ತಾ ಇದ್ದಾನೆ, ಮನಸ್ಫೂರ್ತಿಯಾಗಿ ದೇವರನ್ನ ಸ್ತುತಿ ಮಾಡ್ತಾ ಇದ್ದಾನೆ. ಬರೀ ಬಾಯಿ ಮಾತಿನಲ್ಲ. ನಮ್ಮ ಜೀವಿತದಲ್ಲಿ ಯೋಬನ ಹಾಗೆ ಎಲ್ಲಾ ಕಳ್ಕೊಂಡ ಮೇಲೂ ನಾವು ಈ ರೀತಿಯಾಗಿ ಹೇಳಲಿಕ್ಕೆ ಸಾಧ್ಯನಾ? ನಮಗೆ ಬರುವ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ನೋಡುವಾಗ ಇಸ್ರಾಯೇಲರ ರೀತಿಯಲ್ಲಿ ಗುಣಗುಡ್ತೇವೆ. ಇಸ್ರಾಯೇಲರಿಗೂ ಇದೇ ಸ್ವಭಾವ ಇತ್ತು. ಅವರಿಗೆ ದೇವರನ್ನ ಸ್ತುತಿಸುವುದನ್ನ ಬಿಟ್ಟು ಅವರ ಜೀವಿತದಲ್ಲಿ ದೇವರು ಹಿಂದೆ ಮಾಡಿದ ಉಪಕಾರಗಳನ್ನ, ಹಿಂದೆ ಮಾಡಿದ ಅದ್ಭುತಗಳನ್ನ, ಅತಿಶಯಗಳನ್ನ ನೆನಪಿಸಿಕೊಳ್ಳುವುದನ್ನ ಬಿಟ್ಟು ಅವರು ಏನ್ ಮಾಡ್ತಾ ಇದ್ರು ಗೊತ್ತಾ? ಅವ್ರ ಮುಂದೆ ಏನಾದ್ರೂ ಬೇರೆ ಸಮಸ್ಯೆಗಳು ಬರುವಾಗ ಮೋಶೆ ಮೇಲೆ ಗುಣಗುಡ್ತಾ ಇದ್ರು, ದೇವರ ಮೇಲೆ ಗುಣಗುಡ್ತಾ ಇದ್ರು. ಅಯ್ಯೋ ದೇವ್ರೇ, ನಮ್ಗೆ ಎಂತಹ ಪರಿಸ್ಥಿತಿಯನ್ನ ತಂದು ಬಿಟ್ಟನು. ಅವರ ಜೀವಿತದಲ್ಲಿ ಹಿಂದೆ ನಡೆದಂತಹ ಆ ಅದ್ಭುತ ಕಾರ್ಯವನ್ನ ನೆನಪಿಸಿಕೊಳ್ತಾ ಇಲ್ಲ. ಇವತ್ತು ನಾವು ಕೂಡ ಅನೇಕರು ಇಸ್ರಾಯೇಲರ ಹಾಗೆ ಇದ್ದೇವೆ. ದೇವರು ನಮ್ಮ ಜೀವಿತದಲ್ಲಿ ನಾವಿವತ್ತು ನಿಂತಿದ್ದೇವೆ, ನಾಶವಾಗದೆ ಉಳಿದಿದ್ದೇವೆ ಅಂದ್ರೆ ಅದು ಕರ್ತನ ಕೃಪೆ ಆಗಿದೆ ಅಲ್ವಾ? ಆ ಕರ್ತನ ಕೃಪೆಯು ನಮ್ಮ ಮೇಲೆ ಇರುವುದಕ್ಕಾಗಿಯೇ ನಾವಿವತ್ತು ನಿಂತಿದ್ದೇವೆ. ನಮ್ಮ ಜೀವಿತದಲ್ಲಿ ಹಿಂದೆ ನಡೆಸಿದ ಆ ಕೃಪೆ, ಹಿಂದೆ ನಮ್ಮ ಜೀವಿತದಲ್ಲಿ ನಮ್ಮನ್ನ ಬಿಡಿಸಿದ ಅದೇ ಕೃಪೆ ಮುಂದೆಯೂ ನಮ್ಮನ್ನ ಬಿಡಿಸ್ತದೆ ಎಂಬ ನಂಬಿಕೆಯಿಂದ ಯಾವ ಭಕ್ತನು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾನೋ ಅವನ ಜೀವಿತದ ಪರಿಸ್ಥಿತಿಗಳು ಆಟೋಮ್ಯಾಟಿಕ್ ಆಗಿ ಕರ್ತನು ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ. ನೀವು ನಂಬುವುದಾದರೆ ನಿಮ್ಮ ಜೀವಿತದಲ್ಲಿ ಇದನ್ನ ಅಳವಡಿಸಿಕೊಳ್ಳಲೇಬೇಕು. ನೋಡಿ, ಯಾವ ಭಕ್ತನು ತನ್ನ ಜೀವಿತದಲ್ಲಿ ಹಿಂದೆ ನಡೆಸಿದ ಅದೇ ಕೃಪೆ ನನ್ನನ್ನ ನಡೆಸುವಂತದ್ದಾಗಿದೆ, ಇಲ್ಲಿವರೆಗೂ ನನ್ನನ್ನ ಸಹಿಸಿದ ಕೃಪೆ, ಇಲ್ಲಿವರೆಗೂ ನನ್ನನ್ನ ಹೊತ್ತ ಕೃಪೆ ಮುಂದೆಯೂ ನನ್ನನ್ನು ಹೊರುವಂತದ್ದಾಗಿದೆ, ಮುಂದೆಯೂ ನನ್ನನ್ನ ಬಿಡಿಸುವಂತದ್ದಾಗಿದೆ ಎಂಬ ಒಂದು ನಿರೀಕ್ಷೆ, ನಂಬಿಕೆ ಯಾವ ಭಕ್ತನ ಹೃದಯದಲ್ಲಿರ್ತದೋ ಆಟೋಮ್ಯಾಟಿಕ್ ಆಗಿ ಅವನ ಬಾಯಿಂದ ದೇವರಿಗೆ ಸ್ತೋತ್ರವು ಬರುವಂತದ್ದಾಗಿದೆ. ಇವತ್ತು ನಿಮ್ಮ ಬಾಯಲ್ಲಿ ಸ್ತೋತ್ರ ಬರ್ತಾ ಇಲ್ಲ, ಗುಣಗುಟ್ಟುವಿಕೆ ಇದೆ ಅಂದ್ರೆ ನಿಮ್ಮ ಹೃದಯದಲ್ಲಿ ಕರ್ತನ ಮೇಲೆ ನಂಬಿಕೆ ಇಲ್ಲ. ನಿಮ್ಮ ಹೃದಯದಲ್ಲಿ ಕರ್ತನಿಗಾಗಿ ನೀವು ಸ್ಥಳ ಕೊಡ್ತಾ ಇಲ್ಲ. ಎಷ್ಟೋ ಜನರು ಬಾಯಿ ಮಾತಿನಲ್ಲಿ ವಾಕ್ಯ, ಸ್ಕ್ರಿಪ್ಚರ್ ಗೊತ್ತಿದೆ, ನಂಬ್ತೇನೆ ಎಂಬುದಾಗಿ ಹೇಳ್ತಾರೆ, ದೊಡ್ಡ ದೊಡ್ಡ ಸಭೆಗಳಿಗೆ ಹೋಗ್ತಾರೆ. ಆದರೆ ಜೀವಿತದಲ್ಲಿ, ಮನಸ್ಸಿನಲ್ಲಿ ಕರ್ತನ ಮೇಲೆ ಒಂದು ನಿರೀಕ್ಷೆ ಇರೋದಿಲ್ಲ. ಅದಕ್ಕೆ ಕೀರ್ತನೆ 42ರಲ್ಲಿ ವಾಕ್ಯ ನಾವು ಓದಿದ ಪ್ರಕಾರ, ನಿರೀಕ್ಷಿಸು, ನನ್ನ ದೇವರನ್ನ ನೀನು ನಿರೀಕ್ಷಿಸು. ನಮಗೆ ರಕ್ಷಕನಿದ್ದಾನೆ, ನಮಗೆ ಆಶ್ರಯ ದುರ್ಗವು ಯಾರಾಗಿದ್ದಾನೆ? ದೇವರಾಗಿದ್ದಾನೆ. ಅವನನ್ನ ನೀನು ನಿರೀಕ್ಷಿಸು, ಅವನ ನಾಮವನ್ನ ನೀನು ಸ್ತುತಿಸಬೇಕೆಂಬುದಾಗಿ ಕೀರ್ತನೆಗಾರನ ಹೇಳುವುದನ್ನ ನೋಡ್ತೇವೆ. ಹಾಗಾದರೆ ಸ್ತುತಿಸುವಾಗ ನಮ್ಮ ಜೀವಿತದಲ್ಲಿ ನಮ್ಮ ಆತ್ಮವು ಧೈರ್ಯಗೊಳ್ಳುವಂತದ್ದಾಗಿದೆ. ಯೋಬನ ಸ್ತುತಿ ಮಾಡಿದನು,
ದೇವರ ಆಶೀರ್ವಾದವನ್ನು ಪಡೆದುಕೊಂಡನು. ದೇವರು ಅವನ ದುರ್ಸ್ಥಿತಿಯನ್ನ ಬದಲಾವಣೆ ಮಾಡಿದನು. ನಿಮ್ಮ ಜೀವಿತದಲ್ಲಿ ಅನೇಕ ನೋವು, ಸಂಕಟ, ಪ್ರಯಾಸ, ವೇದನೆ, ಅವಮಾನ, ನಿಮಗೆ ಸೇವೆಯಲ್ಲಿ ಪ್ರಗತಿ ಕಾಣದೇ ಇರಬಹುದು. ಆ ಸಮಯದಲ್ಲೂ ನೀವು ದೇವರನ್ನ ಸ್ತುತಿಸ್ತಾ ಇದ್ದೀರಾ. ನೀವು ಅನೇಕ ಪ್ರಯಾಸಗಳನ್ನ ಕರ್ತನ ಸಮ್ಮುಖದಲ್ಲಿ ಪಟ್ಟರೂ ಕೂಡ ನಿಮ್ಮ ಸ್ಥಿತಿ ಬದಲಾವಣೆ ಆಗದೇ ಇರಬಹುದು. ಈ ಸಮಯದಲ್ಲೂ ದೇವರೇ ನೀನು ಮುಂದೆ ಮಾಡ್ತಾ ಇರುವ ಅದ್ಭುತಕ್ಕಾಗಿ ಸ್ತೋತ್ರ ಎಂಬುದಾಗಿ ನೀವು ಸ್ತೋತ್ರ ಸಲ್ಲಿಸುವುದಾದ್ರೆ ನಿಮ್ಮ ಸೇವೆಯಲ್ಲಿ ಒಂದು ಪ್ರಗತಿ, ನಿಮ್ಮ ಕುಟುಂಬದಲ್ಲಿ ಒಂದು ಪ್ರಗತಿ, ನಿಮ್ಮ ಜೀವಿತದಲ್ಲಿ ಒಂದು ಬದಲಾವಣೆಯನ್ನ ನೀವು ಕಾಣಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಹಾಗಾದ್ರೆ ನಾವು ಸ್ತುತಿಸುವಾಗ ನಮ್ಮ ಆತ್ಮ ಧೈರ್ಯಗೊಳ್ಳುವಂಥದ್ದಾಗಿದೆ. ನೋಡಿ, ಏನೂ ಇಲ್ಲದೆ, ಎರಡನೇದಾಗಿ ನೋಡುವುದಾದ್ರೆ ಏನೂ ಇಲ್ಲದೆ ಇರುವಾಗ ನಾವು ಕರ್ತನನ್ನ ಸ್ತುತಿಸಬೇಕು. ಎಲ್ಲ ಇರುವಾಗ ಅಲ್ಲ. ಹಿಂದೆ ನನ್ನ ಜೀವಿತದಲ್ಲಿ ಕರ್ತನು ಮಾಡಿದ ಕಾರ್ಯ ಮುಂದೆಯೂ ಮಾಡ್ತಾನೆಂಬ ನಿರೀಕ್ಷೆನ ಬಿಟ್ಟುಕೊಂಡು ದೇವರನ್ನ ನಿರೀಕ್ಷಿಸಬೇಕು. ಆತನನ್ನ ನಿರೀಕ್ಷಿಸುವಾಗ ಕರ್ತನು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವವನಾಗಿದ್ದಾನೆ. ನಂತರ ನಾವು ಸ್ತುತಿ ಮಾಡುವಾಗ ಸ್ತುತಿಯು ನಮ್ಮ ಜೀವಿತದಲ್ಲಿ ದೇವರ ಪ್ರಸನ್ನತೆಯನ್ನ ನಮ್ಮ ಜೀವಿತದಲ್ಲಿ ಅನುಭವಿಸಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ದೇವರು ಯಾವಾಗಲೂ ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವ ದೇವರಾಗಿದ್ದಾನೆ. ನಾವು ಆತನ ಪ್ರಸನ್ನತೆಯನ್ನ, ಆತನ ಒಂದು ಇರುವಿಕೆಯನ್ನ ಸ್ತುತಿಸುವಾಗ ನಾವು ಕಂಡುಕೊಳ್ಳಬಹುದಾಗಿದೆ. ಯಾವಾಗ ನಿಮ್ಮ ಜೀವಿತದಲ್ಲಿ ದೇವರ ಪ್ರಸನ್ನತೆ ನಿಮ್ಮನ್ನ ಆವರಿಸಿಕೊಳ್ತದೋ, ನೀವು ನಿಮ್ಮ ಜೀವಿತದಲ್ಲಿ ಹಾದು ಹೋಗ್ತಾ ಇರುವಂತ ಎಲ್ಲ ಕಾರ್ಯದಲ್ಲೂ ನೀವು ಬಲವನ್ನ ಹೊಂದಿಕೊಂಡು ಕರ್ತನಿಗಾಗಿ ದೃಢವಾಗಿ ನಿಂತುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನಿಮಗೆ ಬರುವ ಪರಿಸ್ಥಿತಿಗಳಲ್ಲಿ, ನಿಮಗೆ ಬರುವಂತಹ ಸಮಸ್ಯೆಗಳಲ್ಲಿ ನೀವು ದೃಢವಾಗಿ ಕರ್ತನ ಸಮ್ಮುಖದಲ್ಲಿ ನಿಲ್ಲಿಕ್ಕೆ ದೇವರ ಪ್ರಸನ್ನತೆ ನಿಮ್ಮನ್ನ ಬಲಪಡಿಸ್ತದೆ. ಯಾವಾಗ ದೇವರ ಪ್ರಸನ್ನತೆ ಬರ್ತದೆ? ನಾವು ಸ್ತುತಿಸುವಾಗ. ದೇವರೇ, ನನ್ನ ಜೀವಿತದಲ್ಲಿ ನಿನಗೆ ನಾನು ಕೋಟಿ ಸ್ತೋತ್ರ ಸಲ್ಲಿಸ್ತೇನೆ, ನಿನ್ನನ್ನು ಮಹಿಮೆ ಪಡಿಸ್ತೇನೆ ಎಂಬುದಾಗಿ ಬರೀ ಬಾಯಿ ಮಾತಿನಲ್ಲಿ ಹೇಳುವಂಥದ್ದಲ್ಲ. ಸ್ತುತಿ ಎಂಬುದಾಗಿರುವುದಾದ್ರೆ ಬರೀ ದೇವರೇ ನಿನಗೆ ಸ್ತೋತ್ರ, ನೀನು ಮಾಡಿದ ಉಪಕಾರಗಳಿಗೆ ಸ್ತೋತ್ರ, ನೀನು ಹಿಂದೆ ಬಿಡಿಸಿದೆ, ಇನ್ನು ಮುಂದೆ ಬಿಡಿಸ್ತೀಯ ಎಂಬುದಾಗಿ ಬರೀ ಬಾಯಿ ಮಾತಿನಲ್ಲಿ ಗಂಟಲಿಂದ ಮೇಲೆ ಬರುವ ಮಾತಲ್ಲ, ಹೃದಯದಲ್ಲಿ ನಮ್ಮ ಆಕ್ಷನ್ ಅಲ್ಲಿ ಇರಬೇಕು. ಅಂದ್ರೆ ನಮ್ಮ ನಡವಳಿಕೆಯಲ್ಲಿ ನಮಗೆ ಸಮಸ್ಯೆ ಬರುವಾಗ ನಾವು ಬೇರೆ ವಿಧವಾಗಿ ಆಕ್ಷನ್ಗಳನ್ನ ತೋರಿಸಬಾರ್ದು. ಆಕ್ಷನ್ ಅಂತ ಹೇಳುವುದಾದ್ರೆ, ನಮ್ಗೆ ಸಮಸ್ಯೆ ಬರುವಾಗ ನಾವೇ ಆ ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕೆ ಬೇರೆ ಮಾರ್ಗವನ್ನ ಹುಡುಕಿಕೊಂಡು ಹೋಗ್ಬಾರ್ದು. ಸಮಸ್ಯೆಗಳಲ್ಲಿ ದೇವರನ್ನ ಗುಣಗುಟ್ಟಬಾರ್ದು. ಸಮಸ್ಯೆಗಳಲ್ಲಿ ದೇವರ ಮೇಲೆ ಕೋಪ ಮಾಡಿಕೊಳ್ಳಬಾರ್ದು. ಸಮಸ್ಯೆಗಳು ಬರುವಾಗ ಪ್ರಾರ್ಥನೆ ಮಾಡದೇ ಇರಬಾರ್ದು. ನಿಮ್ಮ ಒಂದು ಬಿಹೇವಿಯರ್ ಅಲ್ಲಿ ಆಗಿರ್ಬೋದು, ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಕ್ರಿಯೆಗಳಲ್ಲಿ ದೇವರನ್ನ ನೀವು ಸ್ತುತಿಸೋರಾಗಬೇಕು. ಕೆಲವೊಮ್ಮೆ ನಿಮ್ಮ ಜೀವಿತದಲ್ಲಿ ತುಂಬಾ ಸೋಲು, ತುಂಬಾ ವೇದನೆ ಉಂಟಾಗಬಹುದು. ಕರ್ತನ ಸಮ್ಮುಖದಲ್ಲಿ ನೀವು ನಿಮ್ಮ ಕಣ್ಣೀರುಗಳನ್ನ ಸುರಿಸುತ್ತಾ ದೇವರೇ ನನಗೆ ಸಹಾಯ ಮಾಡಿ ಎಂಬುದಾಗಿರುವುದಾದ್ರೆ ಖಂಡಿತವಾಗಿಯೂ ದೇವರು ನಮಗೆ ಸಹಾಯ ಮಾಡಲು ಶಕ್ತನಾಗಿರುವ ಆತನಾಗಿದ್ದಾನೆ. ಮತ್ತೆ ನಾವು ಇನ್ನೊಂದು ಕೀರ್ತನೆಯನ್ನು ಓದಿಕೊಳ್ಳೋಣ. ಕೀರ್ತನೆ 140 ವಚನವನ್ನ ನಾವು ಓದಿಕೊಳ್ಳುವಾಗ ಭಕ್ತನು ಅಲ್ಲಿ ಈ ರೀತಿಯಾಗಿ ಹೇಳುವುದನ್ನ ನೋಡ್ತೇವೆ. ನಿಶ್ಚಯವಾಗಿ ನೀತಿವಂತರು ನಿನ್ನ ಹೆಸರನ್ನ ಕೊಂಡಾಡುವರು, ಯಥಾರ್ಥರು ನಿನ್ನ ಸನ್ನಿಧಿಯಲ್ಲಿ ಬದುಕುವರು. ನೀತಿವಂತನು. ಹಾಗಾದ್ರೆ ದೇವರ ಹೆಸರನ್ನ ನಾವು ಯಾವಾಗಲೂ ನಿಶ್ಚಯವಾಗಿ ಎಲ್ಲಾ ಸಮಯದಲ್ಲೂ, ಉಪಕಾರ ಹೊಂದಿದ ಸಮಯದಲ್ಲಿ ಮಾತ್ರ ಅಲ್ಲ, ಎಲ್ಲಾ ಸಮಯದಲ್ಲೂ ನಾವು ನೋಡ್ತೇವೆ. ಪೌಲ ಸೀಲರು ಅಪೊಸ್ತಲ ಕೃತ್ಯ 16 ಬರುವಾಗ ಪೌಲ ಸೀಲರ ಜೀವಿತದಲ್ಲಿ ನೋಡುವಾಗ ಅನೇಕ ಬಾಧೆ, ನೋವು, ಶರೀರದಲ್ಲಿ ವೇದನೆ ಇದೆ. ಅವರ ಕೈ ಕಾಲುಗಳು ಕಟ್ಟಲ್ಪಟ್ಟಿದೆ, ಸರಪಣಗಳಿಂದ ಅವರು ಬಂಧಿಸಲ್ಪಟ್ಟಿದ್ದಾರೆ. ಆದರೂ ಅವ್ರೇನ್ ಮಾಡ್ತಾ ಇದ್ರು? ಆ ವಚನವನ್ನ ನಾವು ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 16 ನಾವು ನೋಡ್ತೇವೆ. ಪೌಲ ಸೀಲರು ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಒಮ್ಮೆ ಯೋಚನೆ ಮಾಡಿ, ನಮಗೆ ಯೋಬನ ಪರಿಸ್ಥಿತಿ ಅಥವಾ ಪೌಲ ಸೀಲರ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬರುವಾಗ ನಮಗೆ ಅವರಿಗಿಂತ ಕಷ್ಟ ಬರೋದಿಲ್ಲ. ಯೋಬನ ಜೀವಿತವನ್ನ ಯೋಚನೆ ಮಾಡಿ ನೋಡಿ, ಆಲೋಚಿಸಿರಿ. ಈಗ ನೀವು ಆಲೋಚನೆ ಮಾಡಬೇಕು. ಯಾಕೆಂದು ನೋಡುವುದಾದ್ರೆ, ತಾನೊಬ್ಬ ತುಂಬಾ ಶ್ರೀಮಂತನಾದ ವ್ಯಕ್ತಿ ತನ್ನ ಆಸ್ತಿಯನ್ನೆಲ್ಲ ಕಳ್ಕೊಂಡ. ತನಗಿರುವಂತಹ ಆಸ್ತಿ, ಅಂತಸ್ತು, ತನಗಿರುವಂತಹ ವರಮಾನ ಎಲ್ಲ ಕಳ್ಕೊಂಡ. ಮೊದಲನೇದಾಗಿ. ಎರಡನೇದಾಗಿ ತನಗಿದ್ದಂತಹ ಆಳುಗಳನ್ನ ಕಳ್ಕೊಂಡ. ನಂತರ ತನಗಿದ್ದಂತಹ ಎಲ್ಲ, ಅವನಿಗೇನೇನು ಸಂಬಂಧಪಟ್ಟಂಥದೋ ಅದೆಲ್ಲವೂ ನಾಶವಾಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯನಿಗೆ ಬಾಧೆ ಉಂಟು ಮಾಡುವುದು ಯಾವುದಂದ್ರೆ ಮಕ್ಕಳಾಗಿದ್ದಾರೆ. ಪ್ರೀತಿಯ ಮಕ್ಕಳನ್ನ ಕಳ್ಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ಇರ್ಲಿಕ್ಕೆ ಸಾಧ್ಯನಾ? ನಮಗಿರುವಂತ ಒಂದು ಮಕ್ಕಳನ್ನ ಕಳ್ಕೊಳ್ಳುವಾಗಲೇ ನಮ್ಗೆ ಎಷ್ಟು ದುಃಖವಾಗ್ತದೆ. ಆದ್ರೆ ಯೋಬನು ತನ್ನ ಎಲ್ಲಾ ಮಕ್ಕಳನ್ನ ಕಳ್ಕೊಂಡು ಏನು ಇಲ್ಲದ ಪರಿಸ್ಥಿತಿಗೆ ಬರ್ತಾನೆ. ಯೋಚನೆ ಮಾಡಿ ನೋಡಿ, ಯೋಬನಿಗೆ ಬಂದಂತ ಅಷ್ಟು ಕಷ್ಟ ನಮ್ಗೆ ಬಂದಿದ್ರೆ ನಾವು ಏನ್ ಮಾಡ್ತಾ ಇದ್ದೀವಿ? ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀವ? ನಂತರ ತನಗಿದ್ದಂತ ಹೆಂಡತಿ ಕೂಡ ದೂಷಣೆ ಮಾಡ್ತಾ ಇದ್ದಾಳೆ. ಅದು ಮಾತ್ರ ಅಲ್ಲದೆ
ತನ್ನಲ್ಲಿರುವಂತ ಆರೋಗ್ಯವೂ ಕೂಡ ನಷ್ಟವಾಗಿದೆ, ತನ್ನ ಶರೀರವೂ ಕೂಡ ಅವನಿಗೆ ಸ್ಪಂದಿಸ್ತಾ ಇಲ್ಲ. ಹೀಗಿರುವ ಸಮಯದಲ್ಲಿ ಹೇಗೆ ಅವನ ಬಾಯಿಂದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾನೆ? ತನಗಿರುವ ಆರೋಗ್ಯ, ತನಗಿರುವ ಮಕ್ಕಳು ಎಲ್ಲವನ್ನ ಕಳಕೊಂಡಂತ ಪರಿಸ್ಥಿತಿಯಲ್ಲಿರುವ ಯೋಬನು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದಾನೆ. ಯೋಬನಲ್ಲಿದ್ದಂಥ ಕಷ್ಟ ನಮ್ಮಲ್ಲಿದೆಯಾ? ನಮಗೆ ಬರುವಂಥ ಚಿಕ್ಕ ಪುಟ್ಟ ಹೋರಾಟಗಳು, ಸಮಸ್ಯೆಗಳು, ಯೋಬನ ಕಷ್ಟಕ್ಕೆ ನಮ್ಮನ್ನ ನಾವು ಹೋಲಿಸಿಕೊಂಡು ನೋಡಿದ್ರೆ ನಮ್ಮ ಕಷ್ಟಗಳು ಏನೂ ಅಲ್ಲ. ನಮಗೀಗ ಅನೇಕ ವಿಷಯಗಳಲ್ಲಿ ಕೊರತೆ ಇರ್ಬೋದು. ಆ ಕೊರತೆಗಳನ್ನ ಇಟ್ಟುಕೊಂಡು ನಾವು ದೇವರ ಮೇಲೆ ಗುಣಗುಡ್ತೇವೆ. ಆ ಕೊರತೆಗಳ ಮಧ್ಯದಲ್ಲೂ ದೇವರು ನಮ್ಮನ್ನ ಸಮೃದ್ಧಿಯಾಗಿಯೇ ನಡೆಸುವವರಾಗಿದ್ದಾರೆ. ಅದನ್ನ ನಮ್ಮ ಕಣ್ಣುಗಳು ಕಾಣ್ತಾ ಇಲ್ಲ. ಆದರೆ ಯೋಬನ ಕಣ್ಣುಗಳು ದೇವರನ್ನ ಕಂಡವು. ಅದಕ್ಕೆ ಅವನು ದೇವರನ್ನ ಸ್ತುತಿ ಮಾಡಿದನು. ನನ್ನ ದೇವರು ಎಲ್ಲದಕ್ಕಿಂತ ದೊಡ್ಡವನು, ನನ್ನ ದೇವರು ಎಷ್ಟು ಒಳ್ಳೆಯವನು ಎಂಬುದಾಗಿ ಆತನು ಅರಿತುಕೊಂಡಿದ್ದನು. ತನ್ನ ದೇವರ ಮೇಲೆ ಅವನಿಗೆ ನಿರೀಕ್ಷೆ ಇತ್ತು. ಈ ನಿರೀಕ್ಷೆಯೇ ಅವನ ಜೀವಿತದಲ್ಲಿ ಸ್ತುತಿಯು ಸ್ತೋತ್ರವು ಅವನ ಬಾಯಿಂದ ಹೊರಡುವಂತೆ ಮಾರ್ಪಟ್ಟಿತು. ನಮ್ಮ ಜೀವಿತದಲ್ಲಿ ದೇವರ ಮೇಲೆ ನಂಬಿಕೆ ಇದೆಯಾ? ನಿರೀಕ್ಷೆ ಇದೆಯಾ? ನೋಡಿ, ಮತ್ತೆ ನಾವು ವಚನವನ್ನು ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 25ನೇ ವಚನಕ್ಕೆ ಬರುವಾಗ, ಮಧ್ಯರಾತ್ರಿಯಲ್ಲಿ ಪೌಲ ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಮಧ್ಯರಾತ್ರಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ದೇವರಿಗೆ ಸ್ತುತಿ ಪದಗಳನ್ನ ಆಡ್ತಾ ಇದ್ದಾರೆ. ಎಲ್ಲಿ? ಸೆರೆಮನೆಯಲ್ಲಿ. ನಾವಿರುವಂತ ಅರಮನೆ ಅಂತ ಮನೆಗಳನ್ನ ದೇವರು ನಮ್ಗೆ ಕೊಟ್ಟಿದ್ದಾರೆ. ಆ ಮನೆಗಳಲ್ಲೇ ನಾವು ದೇವರನ್ನ ಈ ದಿನ ಸ್ತುತಿ ಮಾಡ್ತಾನೆ ಇಲ್ಲ. ನಾವು ಬರೀ ಗುಣಗುಡ್ತಾ ಇದ್ದೇವೆ, ನಮಗೆ ಕೊರತೆ ಹೇಳ್ತಾ ಇದ್ದೇವೆ. ಇವರು ಸೆರೆಮನೆಯಲ್ಲಿದ್ದಾರೆ. ಇವರ ಪರಿಸ್ಥಿತಿ ಮತ್ತೆ ಮೇಲಿನ ವಚನವನ್ನ ನಾವು ಓದಿಕೊಳ್ಳುವಾಗ ನಾವು ನೋಡ್ತೇವೆ. 22ನೇ ವಚನ ಓದುವಾಗ, ಆಗ ದೊಂಬಿ ಜನರು ಕೂಡಿ ಅವರಿಗೆ ವಿರುದ್ಧವಾಗಿ ಒಟ್ಟಾಗಿ ಎದ್ದರು ಮತ್ತು ಅಧಿಪತಿಗಳು ಇವರ ವಸ್ತ್ರಗಳನ್ನು ಹರಿದು ತೆಗೆದು ಚಡಿಗಳಿಂದ ಒಡೆಯಬೇಕೆಂದು ಅಪ್ಪಣೆ ಕೊಟ್ಟರು. ಅವರಿಗೆ ಬಹಳ ಪೆಟ್ಟುಗಳನ್ನು ಒಡಿಸಿದ ಮೇಲೆ ಸೆರೆಮನೆಯೊಳಗೆ ಹಾಕಿ ಇವರನ್ನು ಭದ್ರವಾಗಿ ಕಾಯಬೇಕೆಂದು ಸೆರೆಮನೆಯ ಯಜಮಾನನಿಗೆ ಖಂಡಿತವಾಗಿ ಹೇಳಿದರು. ಅವರ ಕೈಕಾಲ್ಗಳಿಗೆ ಏನಾಗಿದೆ? ಕೋಳ ಹಾಕಿದೆ. ಅವರ ಪರಿಸ್ಥಿತಿ ಹೀಗೇಗಿದೆ, ಹರಿದೋಗಿದೆ, ಬಟ್ಟೆ ಹರಿದೋಗಿದೆ, ಚಡಿಗಳಿಂದ ಬಹಳ ಪೆಟ್ಟುಗಳೆಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಬಹಳ ಪೆಟ್ಟುಗಳನ್ನ ಒಡಿಸಿಕೊಂಡು ಕೈಕಾಲುಗಳಿಗೆ ಕೋಳವನ್ನ ಹಾಕಿಸಿಕೊಂಡು ಸೆರೆಮನೆಯಲ್ಲಿ ಸ್ತುತಿ ಮಾಡ್ತಾ ಇದ್ದಾರೆ. ಇವತ್ತು ದೇವರು ನಮ್ಗೆ ಒಳ್ಳೆ ಆರೋಗ್ಯ ಬಲ ಕೊಟ್ಟಿದ್ದಾರೆ. ದೇವರು ನಮ್ಮನ್ನ ಅನೇಕ ವಿಷಯದಲ್ಲಿ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಅನೇಕ ಸಮಸ್ಯೆಗಳು, ಹೋರಾಟ, ಪ್ರಯಾಸಗಳು ನಮ್ಮನ್ನ ನಾಶಪಡಿಸದಂತೆ ನಮ್ಮನ್ನು ದೇವರು ತನ್ನ ಕೃಪೆಯಲ್ಲಿ ಪ್ರತಿದಿನ ನಡೆಸ್ತಾ ಇದ್ದಾರೆ. ಆ ದೇವರಿಗೆ ನಾವು ಸ್ತುತಿ ಮಾಡ್ತಾ ಇದ್ದೇವ? ನೋಡಿ, ಇಲ್ಲಿ ಇವರು ಸ್ತುತಿ ಮಾಡ್ತಾ ಇದ್ದಾರೆ. ಇವರಿರುವಂತಹ ಸಂದರ್ಭವನ್ನ ಅಥವಾ ಇವರಿರುವಂತಹ ಪರಿಸ್ಥಿತಿಯನ್ನ ಅವರು ನೆಪವಾಗಿ ಇಟ್ಟುಕೊಂಡು ಸುಮ್ಮನೆ ಕೂತುಕೊಂಡಿಲ್ಲ. ಅವರು ದೇವರನ್ನ ಸ್ತುತಿಸ್ತಾ ಇದ್ದಾರೆ. ಅವರ ಪರಿಸ್ಥಿತಿಯನ್ನ ನೋಡ್ಲಿಲ್ಲ, ಅವರು ದೇವರನ್ನ ನೋಡಿ ದೇವರನ್ನ ಸ್ತುತಿ ಮಾಡ್ತಾ ಇದ್ದಾರೆ. ಯಾವ ಮನುಷ್ಯನು ತನ್ನ ಕಷ್ಟದಲ್ಲಿ, ತನಗಿರುವ ಹೋರಾಟದಲ್ಲಿ, ತನಗಿರುವ ಬಲಹೀನತೆಯಲ್ಲಿ, ತನಗಿರುವಂತಹ ಎಲ್ಲಾ ವಿಧವಾದ ಕಷ್ಟಗಳಲ್ಲಿ ದೇವರನ್ನ ಸ್ತುತಿ ಮಾಡ್ತಾನೋ ಅವನ ಪರಿಸ್ಥಿತಿ ಇದ್ದ ಹಾಗೆ ಇರೋದಿಲ್ಲ. ಅವನ ಪರಿಸ್ಥಿತಿ ಬದಲಾಗುವಂತದ್ದಾಗಿದೆ. ದೇವರ ವಾಕ್ಯ ಹೇಳ್ತಾ ಇದೆ. ಮತ್ತೆ ನಾವು ಇವರು ಸ್ತುತಿ ಪದವನ್ನ ಆಡ್ತಾ ಇದ್ದಾರೆ. ಸ್ತುತಿ ಪದಗಳನ್ನ ಆಡುವಾಗ ಅಸ್ಥಿವಾರದ ಕದಗಳು ತೆರೆಯಲ್ಪಟ್ಟವು, ಅಲುಗಾಡಿದವೆಂಬುದಾಗಿ ನಾವು ನೋಡ್ತೇವೆ. ಎಲ್ಲರ ಬೇಡೆಗಳು ಕಾಳಚ್ಚಿ ಬಿದ್ದವು. ಮಹಾ ಭೂಕಂಪ ಉಂಟಾಯಿತು. ನಿಮ್ಮ ಜೀವಿತದಲ್ಲಿ ಇರುವಂತಹ, ನಿಮಗೆ ಅಡ್ಡಿಯಾಗಿರುವಂತಹ ಅಷ್ಟೋ ಸೆರೆಮನೆಯ ಕದಗಳು ನಿಮ್ಮ ಜೀವಿತದಲ್ಲಿ ಮುಚ್ಚಲ್ಪಟ್ಟಿರ್ಬೋದು. ಆ ಕದಗಳನ್ನೆಲ್ಲ ದೇವರು ತೆರೀಲಿಕ್ಕೆ ಇವತ್ತು ಶಕ್ತನಾಗಿದ್ದಾನೆ. ಆದ್ರೆ ನೀವು ಸ್ತುತಿ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಆರ್ ಯು ರೆಡಿ ಫಾರ್ ಪ್ರೈಸ್ ದ ಗಾಡ್? ಆರ್ ಯು ರೆಡಿ? ನೀವು ಸಿದ್ಧರಾಗಿದ್ದೀರಾ? ನೀವು ಸಿದ್ಧರಾಗಿರುವುದಾದ್ರೆ ದೇವರು ನಿಮ್ಮ ಮುಂದಿಟ್ಟಿರುವಂತ ಎಲ್ಲಾ ಕದಗಳನ್ನ, ಎಲ್ಲಾ ಬೇಡಿಗಳನ್ನ ದೇವರು ಬಿಚ್ಚಲಿಕ್ಕೆ ಶಕ್ತನಾಗಿದ್ದಾನೆ. ಯಾವಾಗಲೂ ನಮ್ಮ ಬಾಯಲ್ಲಿ ಸ್ತುತಿ ಪದಗಳು ಬರಬೇಕು. ನಮ್ಮ ಜೀವಿತದಲ್ಲಿ ಸ್ತುತಿ ಪದಗಳು ಬರಬೇಕು. ಇವರ ಜೀವಿತವನ್ನ ನೋಡಿ, ಅವರಿಗಿರುವಂತಹ ಒಂದು ಪರಿಸ್ಥಿತಿಯನ್ನು ನೆಪವಾಗಿಟ್ಟುಕೊಂಡಿಲ್ಲ. ಕರ್ತನ ಸಮ್ಮುಖದಲ್ಲಿ, ಕರ್ತನ ಮುಂದೆ ಅವರು ದೇವರಿಗೆ ಸ್ತುತಿ ಪದಗಳನ್ನ ಆಡ್ತಾ ಇದ್ದಾರೆ. ಈ ಸ್ತುತಿ ಪದಗಳನ್ನ ಕೇಳಿದ ದೇವರು ಅಲ್ಲಿ ಇವರಿಗೆ ಬಿಡುಗಡೆಯನ್ನ ಕೊಟ್ಟನು. ಅವರ ಪರಿಸ್ಥಿತಿಯೇ ಬದಲಾಯಿತು. ಅವರ ಪರಿಸ್ಥಿತಿ ಬದಲಾಗುವುದು ಮಾತ್ರ ಅಲ್ಲ, ಅಲ್ಲಿ ಒಂದು ಕುಟುಂಬವು ಕೂಡ ರಕ್ಷಣೆ ಹೊಂದುವುದನ್ನ ನಾವು ನೋಡ್ತೇವೆ. ನಿಮ್ಮ ಜೀವಿತದಲ್ಲಿ ಸ್ತುತಿ ಮಾಡುವಾಗ ನಿಮ್ಮ ಪರಿಸ್ಥಿತಿಗಳು ಮಾತ್ರ ಬದಲಾಗೋದಿಲ್ಲ. ನಿಮ್ಮ ಸ್ತುತಿಯಿಂದ ಅನೇಕರ ಜೀವಿತಗಳು, ಅನೇಕ ಕುಟುಂಬಗಳು ಕೂಡ ಕಟ್ಟಲ್ಪಡುವಂಥದ್ದಾಗಿದೆ. ಅನೇಕ ಕುಟುಂಬಗಳ ಪರಿಸ್ಥಿತಿಗಳು ಕೂಡ ಬದಲಾಗುವಂಥದ್ದಾಗಿದೆ. ಇದು ಸ್ತುತಿಗೆ ಇರುವಂತಹ ಒಂದು ಶಕ್ತಿಯಾಗಿದೆ. ಯೋಬನು ಕೂಡ ದೇವರನ್ನ ಸ್ತುತಿಸಿದನು. ಯೋಬನು ಮಾತ್ರ ಆಶೀರ್ವಾದ ಹೊಂದಿಕೊಳ್ಳಲಿಲ್ಲ, ಅವನ ಸ್ನೇಹಿತರಿಗಾಗಿಯೂ ಕೂಡ ಅವನು ಪ್ರಾರ್ಥನೆ ಮಾಡಿದನು. ಅಂತಹ ಪರಿಸ್ಥಿತಿಯಲ್ಲಿಯೂ
ಇಂದು ನಾವು ದೇವರನ್ನ ಸ್ತುತಿಸುವಾಗ ನಮಗೂ ಒಂದು ಬಿಡುಗಡೆ, ನಮ್ಮ ಸ್ಥಿತಿಯೂ ಬದಲಾಗ್ತದೆ. ನಮ್ಮ ಸ್ತುತಿಯ ಮೂಲಕ ಅನೇಕ ಒಂದು ಪರಿಸ್ಥಿತಿಗಳು ಕೂಡ ಬದಲಾಗುವಂಥದ್ದಾಗಿದೆ. ಮತ್ತೆ ನಾವು ನೋಡುವುದಾದರೆ ನಾವು ಸ್ತುತಿ ಮಾಡೋರಾಗಬೇಕು. ಹಾಗೆ ಸ್ತುತಿ ಯಾಕೆ ನಾವು ನಮ್ಮ ಜೀವಿತದಲ್ಲಿ ಮಾಡಬೇಕೆಂಬುದಾಗಿ ನೋಡುವುದಾದ್ರೆ, ಸ್ತುತಿಯು ನಮ್ಮ ಜೀವಿತದಲ್ಲಿ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗದೇ ಇರುವಂತಹ ಉತ್ತರವನ್ನ ಸ್ತುತಿಯು ನಮ್ಮ ಜೀವಿತದಲ್ಲಿ ಕೊಡುವಂತದ್ದಾಗಿದೆ. ನಮ್ಮ ಸಮಸ್ಯೆಗಳಿಗೆ ಸ್ತುತಿಯು ಒಂದು ಉತ್ತರವನ್ನ ನೀಡುವಂತದ್ದಾಗಿದೆ. ನಮ್ಮ ಕಣ್ಣಿಗೆ ಕಾಣದೇ ಇರಬಹುದು. ಪೌಲ ಸೀಲರು ಸೆರೆಮನೆಯಲ್ಲಿ ಯೋಚಿಸದೆ ಕರ್ತನನ್ನ ಅವರು ಸ್ತುತಿ ಮಾಡ್ತಾ ಇದ್ರು. ಅವರ ಕಣ್ಣಿಗೆ ಕಾಣದೇ ಇರುವಂತ ಒಂದು ಕಾರ್ಯವನ್ನ ಕರ್ತನು ಮಾಡಿದನು. ಸೊ ನಾವು ನೋಡುವುದಾದ್ರೆ ಮತ್ತೆ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 73, 16, 17ನೇ ವಚನವನ್ನು ಓದೋಣ. ನಾನು ಇದನ್ನು ಗ್ರಹಿಸಿಕೊಳ್ಳಬೇಕೆಂದು ಎಷ್ಟು ಚಿಂತಿಸಿದರೂ ಅದು ಒಂದು ಕಷ್ಟಕರವಾದ ಮರ್ಮವೆಂದು ತೋಚಿತು. ಆದರೆ ದೇವಾಲಯಕ್ಕೆ ಹೋಗಿ ಅವರ ಅಂತ್ಯಾವಸ್ಥೆಯನ್ನು ಆಲೋಚಿಸಿದಾಗ ನನಗೆ ಗೊತ್ತಾಯಿತು. ಇಲ್ಲಿ ನಾವು ನೋಡ್ತೇವೆ, ಎಷ್ಟೋ ವಿಷಯಗಳನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸ್ತೇವೆ ನಮ್ಮ ಜೀವಿತದಲ್ಲಿ. ಇಲ್ಲಿ ಆಸಾಫನು ನೋಡುವುದಾದ್ರೆ ಒಂದು ವಿಷಯವನ್ನ, ಯಾರ ವಿಷಯ, ದುಷ್ಟರ ವಿಷಯವನ್ನ ಅರ್ಥ ಮಾಡಿಕೊಳ್ಳಲು ಅವನು ಆಲೋಚಿಸಿದನು. ಆದ್ರೆ ಅವನಿಗೆ ಅದು ಅರ್ಥ ಆಗಲಿಲ್ಲ. ಯಾವಾಗ ತನ್ನನ್ನ ತಾನು ಹೋಗಿ ದೇವಾಲಯದಲ್ಲಿ ಅವನು ಚಿಂತೆ ಮಾಡಿದನೋ ಆಗ ಅವನಿಗೆ ಅವರ ಅಂತ್ಯಾವಸ್ಥೆ ಗೊತ್ತಾಯಿತು. ಇವತ್ತು ನಮ್ಮ ಜೀವಿತದಲ್ಲೂ ಅಷ್ಟೇ ಎಷ್ಟೋ ಸಮಯದಲ್ಲಿ ಆಸಾಫನ ಹಾಗೆ ನಾವು ಚಿಂತೆ ಮಾಡ್ತೇವೆ. ನಾವು ಅವರು ಸ್ತುತಿ ಮಾಡೋದಿಲ್ಲ, ಅವರ ಆರಾಧನೆ ಮಾಡೋದಿಲ್ಲ, ಅವರು ದುರ್ಮಾರ್ಗದಲ್ಲಿ, ಮೋಸದಲ್ಲಿ, ವಂಚನೆಯಲ್ಲಿ ನಡೀತಾ ಇದ್ದಾರೆ. ಆದ್ರೆ ಅವರು ಮಾತ್ರ ಕಾರ್ ಮೇಲೆ ಕಾರ್ ತೆಗೆದುಕೊಳ್ತಾ ಇದ್ದಾರೆ, ಮನೆ ಮೇಲೆ ಮನೆ ಕಟ್ತಾ ಇದ್ದಾರೆ. ಏನು ಅವ್ರಿಗೆ ಯಾವ ಒಂದು ಅಪಾಯವೂ ಬರ್ತಾ ಇಲ್ಲ, ಸಮಸ್ಯೆ ಬರ್ತಾ ಇಲ್ಲ. ನಾನು ದೇವರನ್ನ ಸ್ತುತಿ ಮಾಡ್ತಾ ಇದ್ದೇನೆ, ದೇವರನ್ನೇ ಆರಾಧಿಸ್ತಾ ಇದ್ದೇನೆ, ನನಗೆ ಯಾಕೆ ಈ ಕಷ್ಟ ಎಂಬುದಾಗಿ ಆಸಾಫನಿಗೆ ಬಂದಂತಹ ಒಂದು ಪ್ರಶ್ನೆ ನಮ್ಮ ಜೀವಿತದಲ್ಲಿ ಎಷ್ಟೋ ಸಮಯದಲ್ಲಿ ಬಂದಿರಬಹುದು. ಆದರೆ ನೀವು ದೇವರ ಸಮ್ಮುಖದಲ್ಲಿ, ಮತ್ತೆ ಆಸಾಫನ್ ಹೇಳ್ತಾ ಇದ್ದಾನೆ, ನಾನು ದೇವರ ಸಮ್ಮುಖದಲ್ಲಿ ಯೋಚನೆ ಮಾಡಿದೆ, ನನ್ನಷ್ಟಕ್ಕೆ ನಾನು ಯೋಚನೆ ಮಾಡಿದೆ, ಅದನ್ನು ನನಗೆ ತಿಳಿದಿಲ್ಲ. ಆದ್ರೆ ನಾನು ದೇವಾಲಯಕ್ಕೆ ಹೋಗಿ ಅವಾಗ ಕರ್ತನ ಸಮ್ಮುಖದಲ್ಲಿ ನಾನು ಸ್ತುತಿ ಮಾಡಿದೆ, ಕರ್ತನ ಸಮ್ಮುಖದಲ್ಲಿ ನಾನು ಆಲೋಚನೆ ಮಾಡಿದೆ, ಆಗ ಅವರ ಅಂತ್ಯಾವಸ್ಥೆ ಗೊತ್ತಾಯ್ತು. ಇಂದು ನಮ್ಮನ್ನ ನಾವು ಅನ್ಯರಿಗೆ ಅಥವಾ ನಮಗಿಂತ ಹೆಚ್ಚಿನದಾಗಿ ಆಸ್ತಿ ಉಳ್ಳವರನ್ನು ಅಥವಾ ಶ್ರೀಮಂತಿಕೆ ಉಳ್ಳವರನ್ನು ನಾವು ಹೋಲಿಸಿಕೊಳ್ಳುವಾಗ ನಿಮಗೆ ನಿರಾಶೆ ಉಂಟಾಗ್ತದೆ. ಆದ್ರೆ ನೀವು ಸ್ತುತಿಸುವಾಗ, ನೀವು ಅಂಥವರನ್ನ ನೋಡುವಾಗ ನಿಮ್ಮಲ್ಲಿ ಏನು ಉಂಟಾಗೋದಿಲ್ಲ, ನಿರಾಶೆ ಉಂಟಾಗೋದಿಲ್ಲ. ಇವತ್ತು ಎಷ್ಟೋ ಜನರು ಯಾಕೆ ಸ್ತುತಿಸ್ತಾ ಇಲ್ಲ ಅಂದ್ರೆ, ನನ್ನ ಜೀವಿತದಲ್ಲಿ ಏನಿದೆ, ಸ್ತುತಿ ಮಾಡಿ ಏನು ಪ್ರಯೋಜನ? ಅವ್ರು ನೋಡಿ ಏನು ಸ್ತುತಿ ಮಾಡಲ್ಲ, ಪ್ರಾರ್ಥನೆ ಮಾಡಲ್ಲ, ವಾರಕ್ಕೊಂದ್ಸಲ ಚರ್ಚಿಗೆ ಬರ್ತಾರೆ, ಮತ್ತೆ ಬೇರೆಲ್ಲ ಕಾರ್ಯಗಳಲ್ಲಿದ್ದಾರೆ. ನಾನು ಮಾತ್ರ ಪ್ರತ್ಯೇಕವಾದ ಜೀವಿತವನ್ನ ನಾನು ನಡೆಸ್ತಾ ಇದ್ದೇನೆ, ಆದ್ರೆ ನನಗೇನಿಲ್ಲ, ಆಶೀರ್ವಾದ ಇಲ್ಲ. ಆದ್ರೆ ನೀವು ಕರ್ತನನ್ನ ಸ್ತುತಿಸಿ ನೋಡಿ, ದೇವರ ಸಮ್ಮುಖದಲ್ಲಿ ಆ ಪ್ರಸನ್ನತೆಯಲ್ಲಿ ನೀವು ಬರುವಾಗ, ನೀವು ಸ್ತುತಿಸುವಾಗ ದೇವರ ಪ್ರಸನ್ನತೆಯನ್ನು ನೀವು ಹೊಂದಿಕೊಳ್ತೀರಾ. ದೇವರ ಪ್ರಸನ್ನತೆಯು ನಿಮಗೆ ನಿಜವಾದ ಅಂತ್ಯಾವಸ್ಥೆ, ಯಾವುದು ನಿಜ ಯಾವುದು ಸುಳ್ಳು ಎಂಬುದನ್ನು ನಿಮಗೆ ತಿಳಿಯಪಡಿಸುವಂಥದ್ದಾಗಿದೆ. ಸ್ತುತಿಯಲ್ಲಿ ನೀವು ಗ್ರಹಿಸಲು ಸಾಧ್ಯವಾಗದೇ ಇರುವಂಥ ಕಾರ್ಯವನ್ನ, ನಿಮ್ಮ ಸಮಸ್ಯೆಗೆ ಉತ್ತರ ಕಂಡುಕೊಳ್ಳಿಕ್ಕೆ ಆಗದೇ ಇರುವುದನ್ನ ನೀವು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಹಾಗೆ ಸ್ತುತಿಯು ನಮ್ಮನ್ನು ದೇವರ ಆಶೀರ್ವಾದವನ್ನ ನೆನಪಿಸುವಂಥದ್ದಾಗಿದೆ. ನಮ್ಮ ಜೀವಿತದಲ್ಲಿ ಕರ್ತನು ಮಾಡಿದ ಎಲ್ಲಾ ವಿಧವಾದ ಉಪಕಾರಗಳನ್ನು ನೆನೆಸಿ ಆತನಿಗೆ ಸ್ತೋತ್ರ ಸಲ್ಲಿಸಲು ಸ್ತುತಿಯು ನಮಗೆ ಸಹಾಯ ಮಾಡುವಂಥದ್ದಾಗಿದೆ. ಹಾಗಾದ್ರೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಸಹೋದರ ಸಹೋದರಿಯರೇ? ಈ ದಿನದಲ್ಲಿ ನೀವು ದೇವರನ್ನ ಸ್ತುತಿಸಿರಿ. ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಪರವಾಗಿಲ್ಲ. ಒಂದು ಸಮಯದಲ್ಲಿ ಒಂದು ದೇವ ಸೇವಕರ ಬಳಿಯಲ್ಲಿ ಒಂದು ಕುಟುಂಬ ಬಂದು ಈ ರೀತಿಯಾಗಿ ಹೇಳ್ತಾರೆ, ನನ್ನ ಮಗಳು ನನಗಿರುವ ಒಂದು ಒಬ್ಬಳೆ ಮಗಳು, ಅವಳು ಹಾಸಿಗೆಯಲ್ಲಿ ಹಿಡಿದಿದ್ದಾಳೆ, ಹಾಸಿಗೆ ಮೇಲಿದ್ದಾಳೆ, ಹಾಸ್ಪಿಟಲ್ ಅಲ್ಲಿ ನಾವು ಅಡ್ಮಿಟ್ ಮಾಡಿದ್ದೇವೆ, ನಿಮ್ಮ ಬಳಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ಲಿಕ್ಕಾಗಿ ಬಂದಿದ್ದೇವೆ. ಅಯ್ಯ, ನನ್ನ ಮಗಳಿಗಾಗಿ ಪ್ರಾರ್ಥನೆ ಮಾಡಿ. ನನ್ನ ಮಗಳು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾಳೆ ಎಂಬುದಾಗಿ ಆ ಗಂಡ ಹೆಂಡತಿ ಇಬ್ಬರು ಆ ಸೇವಕರ ಬಳಿಯಲ್ಲಿ ಬಂದು ಕೇಳುವಾಗ, ಸೇವಕರು ಒಂದೇ ವಿಷಯ ಹೇಳಿದ್ದು, ನೀವು ಕರ್ತನನ್ನ ಸ್ತುತಿಸಿರಿ, ದೇವರು ಕಾರ್ಯ ಮಾಡ್ತಾರೆ ಎಂಬುದಾಗಿ ಹೇಳುವಾಗ ಅವರಿಬ್ಬರಿಗೂ ಆಶ್ಚರ್ಯವಾಯಿತು. ಇದೇನು ಇವರು ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳುವುದಾದ್ರೆ ದೇವರಿಗೆ ಸ್ತುತಿ ಮಾಡಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸ್ತುತಿ ಮಾಡುವುದು ದೇವರಿಂದ ಏನಾದರೂ ಒಳ್ಳೆಯದನ್ನ ಪಡ್ಕೊಳ್ಳುವಾಗ ಮಾತ್ರ ಅಲ್ವಾ ಎಂಬುದಾಗಿ ಯೋಚಿಸುವಾಗ, ನೀವು ಈಗ ದೇವರನ್ನ ಸ್ತುತಿ ಮಾಡಿರಿ, ದೇವರು ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ ಎಂಬುದಾಗಿ ಹೇಳುವಾಗ ಆ ಗಂಡ ಹೆಂಡತಿ ಹೇಗೆ ಸ್ತುತಿ ಮಾಡಿದ್ರೆ ಅಂದ್ರೆ, ನನ್ನ ಮಗಳು ಗುಣ ಹೊಂದಿದ್ದಾಳೆ, ನೀನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ದೇವರಿಗೆ ಸ್ತೋತ್ರವನ್ನ, ದೇವರಿಗೆ ಸ್ತುತಿಯನ್ನ ಸಲ್ಲಿಸಿದ್ರು, ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಇವರು ಪ್ರಾರ್ಥನೆ ಮಾಡಿಸಿಕೊಂಡು ಮತ್ತೆ ಆಸ್ಪತ್ರೆಗೆ ಹಿಂದಿರುಗುವಾಗ ಅವರ ಮಗಳು ಸಂಪೂರ್ಣವಾಗಿ ಸೌಖ್ಯವಾಗಿದ್ದಳು.
ನಂತರ ಒಂದು ದಿನ ಅವರು ಬಂದು ಸಭೆಯಲ್ಲಿ ಸಾಕ್ಷೀಕರಿಸಿದ್ರು. ಹಾಗಾದರೆ ನೋಡಿ, ಸ್ತುತಿಯು ನಿಮ್ಮ ಸ್ಥಿತಿಯನ್ನು ಬದಲಾಯಿಸ್ತದೆ. ಅದು ಯಾವುದೇ ಪರಿಸ್ಥಿತಿ ಆಗಿರ್ಬೋದು. ಗುಣಗುಟ್ಟಬೇಡಿ. ದೇವರ ಮೇಲೆ ಗುಣಗುಟ್ಟಿ, ದೇವರ ಮೇಲೆ ಬೇಸರಿಕೆಯನ್ನು ತೋರಿಸಿ ದೇವರಿಂದ ದೂರವಾಗಬೇಡಿ. ಸ್ತುತಿ ಮಾಡಿರಿ. ನಿಮ್ಮ ಸ್ತುತಿಯು ನಿಮ್ಮ ಪರಿಸ್ಥಿತಿಯನ್ನು, ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸುವಂಥದ್ದಾಗಿದೆ. ಯಾವುದೇ ಪರಿಸ್ಥಿತಿಯಲ್ಲಿ ಇರಬಹುದು. ಪಾಪದ ಪರಿಸ್ಥಿತಿಯಲ್ಲಿದ್ದೀರಾ, ಪಾಪದಿಂದ ಕಟ್ಟಲ್ಪಟ್ಟಿದ್ದೀರಾ. ದೇವರೇ, ನೀನು ನನ್ನ ಪಾಪದಿಂದ ಬಿಡಿಸ್ತಾ ಇರೋದಕ್ಕಾಗಿ ನನಗೆ ಸ್ತೋತ್ರ. ನನಗೆ ಪಾಪದಿಂದ ಬಿಡುಗಡೆ ಕೊಡು. ನೀನು ಬಿಡುಗಡೆ ಕೊಡುತ್ತಾ ಇರೋದಕ್ಕಾಗಿ ನಾನು ನಿನ್ನ ಸ್ತೋತ್ರ ಸಲ್ಲಿಸ್ತಾ ಇದ್ದೆ. ನನ್ನ ಪರಿಶುದ್ಧಪಡಿಸು ಎಂಬುದಾಗಿ ನೀವು ಕೇಳುವುದಾದರೆ ಆತನು ನಿಮ್ಮನ್ನು ಪರಿಶುದ್ಧಪಡಿಸುವನಾಗಿದ್ದಾನೆ. ದೇವರೇ, ಈ ಸಮಸ್ಯೆಯಿಂದ ನನಗೆ ಜಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳಿರಿ. ದೇವರು ನಿಮ್ಮ ಜೀವಿತದಲ್ಲಿ ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವನಾಗಿದ್ದಾನೆ. ದೇವರಿ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟಂತಹ ಒಳ್ಳೆ ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳಿದ ಸಹೋದರ ಸಹೋದರಿಯರ ಹೃದಯದಲ್ಲಿ ಕಾರ್ಯ ಮಾಡಿ ಬಲಪಡಿಸಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ, ಆಮೆನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.